ಮಾಮಗೆ ಕಂಡೋರ್ ಹೆಂಡತಿಗೆ ಮುತ್ತು ಕೊಡೋದ್ರಲ್ಲಿರೋ ಖುಷಿ ನೋಡೋದ್ರಲ್ಲಿರೋ ಖುಷಿ ಯಾವ್ದ್ರಲ್ಲೂ ಇಲ್ಲ. ಹ್ಯಾಪಿ ಬರ್ಡೇ ಗುಂಡ ಬನ್ನೂರಿನ ಯುವ ಜೋಡಿ. ಒಂಚೂರು ಹೋಗದಲ್ಲ ನಿನ್ ಬರ್ತಡೇಗೆ ಬಂದವ್ರೆ ಅನ್ಕೊಂಡಿದ್ಯಾ? ಏನೋ ಐತೆ ಅಲ್ವಾ ಯಾರ ಪರನೂ ಇಲ್ಲ, ಕೇಕ್ ಕೊಟ್ಟವ್ರ ಪರ. ಈಗ ವೆಲ್ಕಮ್ ಟು ಅಭಿಜಿತ್ ಕಾಮಿಡಿ ಕಿಲಾಡಿ ಯೂಟ್ಯೂಬ್ ಚಾನಲ್. ಪ್ರಿಂಟ್ ಇರೋ ಚಡ್ಡಿನ ಯಾವಾಗ್ಲೂ ಹಾಕ್ತಾ ಇರ್ತಾರೆ. ಫ್ರೆಂಡ್ಸ್ ಹೆಂಗಿದ್ದೀರಾ ಎಲ್ರು? ಉಸಿರು ಬಿಡಲ್ಲ ಅಲ್ಲ, ಸರ್ಪ್ರೈಸ್ ಅಲ್ಲಿ ಕೊಡೋದಕ್ಕಲ್ರಲ್ಲ, ಇಲ್ಲೇ ಈ ಪಾರ್ಟಿ ಇದೈತೆ. ನರ್ವಸ್ ಆಗ್ಬಾರ್ದು, ಯಾವತ್ತು ಕಾನ್ಫಿಡೆನ್ಸ್ ಆಗಿ ಇರ್ಬೇಕು. ಆಯ್ತಾ? ರೆಡಿ? ಇವತ್ತು ಏನಪ್ಪಾ ಅಂತಂದ್ರೆ ಸರ್ಪ್ರೈಸು. ಅದು ಮದುವೆ ಆದಾಗಿಂದ ಮಾಮೂಲಿ ಸಣ್ಣ ಪುಟ್ಟ ಸರ್ಪ್ರೈಸ್ ಕೊಡ್ತಾ ಇದ್ದೀವಿ. ಇವತ್ತು ನಮ್ಮ ಮೈಕ್ಲು ಮತ್ತು ಇನ್ನೊಂದೆರಡು ಕಪಲ್ಸು, ಒಂದು 2-3 ಜನ ಕಪಲ್ಸ್ಗಳೆಲ್ಲ ಸೇರಿ, ನಮ್ಮ ಫ್ರೆಂಡ್ಸ್ಗಳೆಲ್ಲ ಸೇರಿ ನಮ್ಮ ಗುಂಡನ ಬರ್ತಡೆಗೆ ಅಂದರೆ ನಮ್ಮ ಬೋಂಡನ ಬರ್ತಡೆಗೆ ಅಂದರೆ ನಮ್ಮ ಹೆಂಗಸರು ರಶ್ಮಿ ಬರ್ತಡೆಗೆ ಒಳ್ಳೆ ಸರ್ಪ್ರೈಸಾಗಿ ಬರ್ತಡೇ ಅರೇಂಜ್ ಮಾಡಿವೆ. ನಮಗೂ ಗೊತ್ತಿಲ್ಲ ಹೆಂಗಿರ್ತದೋ ಏನಾಯ್ತದೋ, ಹೆಂಗೆ ತಗೊಳಕತ್ತೀಮೋ, ಗೊತ್ತಾಗ್ಬಿಡ್ತದೋ ಏನೋ ಅಂತ ನೋಡುವ ಹೆಂಗಿರ್ತದೆ ಏನು ಎಲ್ಲ. ನೀವು ಕೊನೆಗಟ್ಟ ನೋಡ್ತಾಯಿರಿ. ನಮ್ಮ ಹಂಗೆ ಯೂಟ್ಯೂಬ್ ಚಾನಲ್ನ ಅದು ಮಾಡ್ಕೊಂಡು ಇದು ಮಾಡ್ಕೊಳ್ಳಿ, ಎಲ್ಕ ವೀಡಿಯೋಗಳು ಬರ್ತಾ ಇರ್ತದೆ. ನಮ್ಮ ಗುಂಡಂಗೆ ನಿಮ್ಮ ಕಡೆಯಿಂದ ವಿಶೇಷ ತಿಳಿಸ್ಬಿಡಿ. ಚಿಕ್ಕನೆಯ ಫಾರ್ಮ್ ಹೌಸ್ ಗಾಡಿ ಬಂದಿದೆ ಒಳಗಡೆ, ಗಾಲೆ ಕಪಲ್ಸ್ತು ಇರಿ, ಅವ್ರನ್ನೂ ಪರಿಚಯ ಮಾಡ್ಕೊಡ್ತೀನಿ. ಅಯ್ಯೋ ನೀನು ರೆಡಿ ಆಗ್ಬೇಡ. ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ? ಅಂದ್ರೆ ಇನ್ನೂ ಮಾಡ್ಲಿಲ್ಲ, ಇನ್ನೂ ತೊಳಿತವ್ರೆ. ಇಲ್ಲ ಏನ್ ಮಾಡ್ಬೇಕು ಹೇಳಿ ಅಂತ. ತುಂಬಾ ಕಮ್ಮಿ. ಅಲ್ಲ ಸ್ಟಾರ್ಟ್ ಮಾಡ್ಕೊ ಬಂದಿದ್ದೀನಿ ಅಲ್ಲಿಂದಲೇ. ಅದೇ ಅಭಿಜಿತ್ ಕಾಮಿಡಿ ಕಿಲಾಡಿ. ಅಭಿಜಿತ್ ಕಾಮಿಡಿ ಕಿಲಾಡಿ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಅಕ್ಕನ ಬರ್ಡೇ, ಅವ್ರ ಗಂಡ ಸರ್ಪ್ರೈಸ್ ಮಾಡ್ತಿದ್ದಾರೆ, ಬನ್ನಿ ನೋಡೋಣ. ಇನ್ನು ಇವರೆಲ್ಲ ಹೊಸ ಅತಿಥಿಗಳು ನೋಡಿ. ಬರ್ತಡೆಗೆ ಸ್ವೀಟ್ ಕೊಡ್ತವ್ರು ನಿಮ್ಗೆ. ಎಲ್ಲ ರೆಡಿ ಮಾಡ್ತಾ ಇದೀವಿ. ನಮಗೂ ಗೊತ್ತಿಲ್ಲ, ಗಾಬರಿ ಹತ್ಕೊಬಿಟ್ಟಿದೀವಿ. 10 ಗಂಟೆ ಆಗ್ಬಿಡದೆ ಅಲೆ. ಇವರು ನಮ್ಮ ಹ್ಯಾಂಡ್ಸಮ್ ಇವರೆಲ್ಲ. ಈಗ ಇನ್ನು ಇವರೆಲ್ಲ ಅವರೇ ಅಂತ ಯಾರಿಗೂ ಗೊತ್ತಿಲ್ಲ ಅಲ್ಲಿ. ಈ ಅಂಕಲ್ ಆಂಟಿ ಲವ್ ಸ್ಟೋರಿ ನಮ್ಮ ಕೈಲಿ ನೋಡಕ್ ಆಯ್ತಾ ಇಲ್ವೇ? ಈಗ ಇಲ್ಲಿ ನಮ್ಮ ಮೈಕ್ಲು ಆಲ್ರೆಡಿ ನಮ್ಮ ಡೆಕೋರೇಷನ್ ಹುಡುಗರುಗಳೇ, ನಮ್ಮ ಹುಡುಗರೇ ಎಲ್ಲ ಇಲ್ಲೆಲ್ಲ ಸರ್ಪ್ರೈಸಿಗೆ ಎಲ್ಲ ರೆಡಿ ಮಾಡವ್ರೆ. ಒಂದು ಖುಷಿ ಆಯ್ತದೆ ಎಲ್ಲ. ಇದೆಲ್ಲ ಆಮೇಲೆ ಇದು ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಎಲ್ಲ ಅರ್ಜೆಂಟಲ್ಲಿ ಹೇಳಿದೆ, ಎಲ್ಲ ನೀಟಾಗಿ ರೆಡಿ ಮಾಡವ್ರೆ. ಇವರು ಚಿಟ್ಟೆ ಚಿನ್ನಿ ಅಂತ. ಯಾಕೆಂದರೆ ಇವರು ಚಿಟ್ಟೆ ಪ್ರಿಂಟ್ ಇರೋ ಚಡ್ಡಿನೇ ಯಾವಾಗಲೂ ಹಾಕ್ತಾ ಇರ್ತಾರೆ. ಅಂಡರ್ವೇರಲ್ಲೂ ಚಿಟ್ಟೆ ಚಡ್ಡಿ ಪ್ರಿಂಟೇ ಇರಬೇಕು. ಇಲ್ಲ ಬೇಗ ರೆಡಿ ಮಾಡ್ರಿ ಆಯಿತು. ಹಟ್ಟಿಗೆ ಹೋಗಿ ಡೌ ಮಾಡ್ಕೊಂಡು ಬ್ಯಾಲೆನ್ಸ್ ಮಾಡ್ಕೊಂಡು ಅವಳನ್ನ ಎಮರ್ಸ್ಕೊಂಡು ಕರ್ಕೊಬರ್ತೀನಿ. ಈಗಲೇ ಕರ್ಕೊಬರಲ್ಲ, ಇನ್ನೊಂದ್ಸಲ ತೋಲಿ ಅಂತ. ಅಷ್ಟೊತ್ತಿಗೆ ಬೆಳಕಾರ್ದಾಯ್ತಿದೆ. ನಿನ್ನ ಅಡುಗೆ ನಂಬ್ಕಂದ್ರೆ ಬೆಳಕಾರ್ದ. ಓಕೆ, ಕರೆಂಟ್ ಇಲ್ಲ, ಒಂಚೂರು ಲಿಮಿಟಾಗಿ ಬಳಸಿ. ಇದೆಲ್ಲ UPS ಅಲ್ಲಿ ನಡೀತದೆ. ಓಕೆ, ನೋಡೋಣ ಹೆಂಗಿರ್ತದೆ ಏನು. ಆದ್ರೂ ಬೆಳಗ್ಗೆಯಿಂದನೂ ಜೊತೆಲೇ ಇದ್ದು ಇವಾಗ ಗೊತ್ತಿಲ್ಲದಂಗೆ ಬಂದವ್ರು ಇವರೆಲ್ಲ. ನೋಡಮ್ಮ ಹೆಂಗಿರ್ತದೆ. ಇದೀಗ ಸ್ಪೆಷಲ್ ಗೆಸ್ಟ್ ಆಗಮಿಸುತ್ತಿದ್ದಾರೆ. ಬನ್ನೂರಿನ ಯುವ ಜೋಡಿ, ಬನ್ನೂರಿನ ಬಂಧು ಮಿತ್ರರು ಇದೀಗ ನಮ್ಮ ಸರ್ಪ್ರೈಸ್ ಪಾರ್ಟಿಗೆ ಎಂಟ್ರಿ ಆಗಿದ್ದಾರೆ, ಜಾಯ್ನ್ ಆಗಿದ್ದಾರೆ. ಮತ್ತೆ ಮೊನ್ನೆಯಿಂದ ಜ್ಞಾನೋದಯ ಆಗದೆ ಎಡಿಟ್ ಮಾಡಿದ್ರು, ನಾಳೆಯಿಂದ ಜ್ಞಾನೋದಯ ಮಾಡಿದ್ರು. ಜೋಸ್ ಇರ್ಲಿಕ್ಕನ್ರಲ್ಲ, ಜೋಸು. ಏಯ್ ಕತ್ತಿ ಎಲ್ಲ ತೋರಿಸ್ಬಿಡ್ದು. ಇವ್ರು ಜೋಶಲ್ ಅವ್ರೆ. ಓಕೆ, ನಾನು ಏನು ತೋರಿಸಿಲ್ಲ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಓಕೆ ಫ್ರೆಂಡ್ಸ್, ಕಮ್ ಲೆಟ್ಸ್ ಗೋ.
ಖುಷಿ 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 ಆಗ್ತಿದೆ ನಿಂಗೆ ನಿನ್ ಗಂಡ ಸರ್ಪ್ರೈಸ್ ಮಾಡು ಹೇಳಿ ಅಕ್ಕ ಮಾಡು ಹೇಳಿ ಅಕ್ಕ ಏನೋ ಐತೆ ಅಲ್ವಾ ಹೇಳಿ ಅಕ್ಕ ಅಕ್ಕ ಎಕ್ಸ್ಪ್ರೆಸ್ ಮಾಡು ಮಾಡು ಎಕ್ಸ್ಪ್ರೆಸ್ ಮಾಡಿದ್ರೆ ಅಳು ಬರುತ್ತೆ. ಈ ದಿನ ರಶ್ಮಿ ಅಕ್ಕನ ಬರ್ಡೇ ಇರೋದ ಕಾರಣ ನಾವು ಮೈಸೂರಿಂದ ಕಾರ್ ಓಡಿಸ್ತಿರೋದ ಕಾರಣ ಇರುವ ಕಾರಣ ಇರುವ ಕಾರಣ ಈ ಕಾರಣದಿಂದ ಇನ್ನೊಂದ್ಸತಿ ಲವ್ ಆಯ್ತು. ನೋಡ್ಲಿಲ್ವಂತಾರ ರೇಡಿಯೋದಲ್ಲಿ ಹಾಕ್ತೀನಿ ನೋಡ್ಕೊಂಡು. ಮಾಮಗೆ ಕಂಡೋರ್ ಹೆಂಡ್ತಿಂಗ್ ಮುತ್ಕೊಡೋದ್ರಲ್ಲಿರೋ ಖುಷಿ ನೋಡೋದ್ರಲ್ಲಿರೋ ಖುಷಿ ಯಾವ್ದ್ರಲ್ಲೂ ಇಲ್ಲ. ಯಾರು ನಮ್ಮ ಉಪೇಂದ್ರಣ್ಣನ ಪ್ಯಾನ್ ಆಡ್ದಂಗೆ ಹೇಳ್ತಾರಲ್ಲ. ಆಗಲ್ಲ ಹೋಯ್ತು. ಸರಿ ಬನ್ನಿ ಕಟ್ ಮಾಡೋಣ. ಇನ್ನು 7 ನಿಮಿಷ ಇದೆ. ಇನ್ನು 7 ನಿಮಿಷ ವೇಸ್ಟ್ ಮಾಡ್ಬೇಕು, ಅದಕ್ಕೆ ಡ್ಯಾನ್ಸ್ ಮಾಡ್ತಿದ್ದೀನಿ. ಇನ್ನು 7 ನಿಮಿಷ ವೇಸ್ಟ್ ಮಾಡ್ಬೇಕು, ಅದಕ್ಕೆ ಡ್ಯಾನ್ಸ್ ಮಾಡ್ತಿರೋದು. ಸ್ಟಾರ್ಟ್. ಹಂಗೆ ಒಂದ್ಸತಿ ಆ ಕಡೆ ತಿರುಗಿಸು. ತಾಳ್ಮೆಯಿಂದ ಕಾಯ್ಬೇಕು. ಎಲ್ರಿಗೂ ಕೇಕ್ ಕೊಡ್ತೀವಿ. ಹೇಳ ಬನ್ನಿ. ಅಲ್ಲ ಅವನೇನು ಇನ್ನೊಂದ್ಸರಿ ಹಾಕ್ಬಿಡ್ತು. ಆಲೆ ಒಂಚೂರು ಹೋಗಿದಾರ. ಏನ್ ಟ್ಯಾಲೆಂಟ್. ರೆಸ್ಪೆಕ್ಟ್ ಇಲ್ಲ. ಹೋಗುವ. ಇಲ್ಲೇ ಇವರೊಬ್ರು ಲೈಟ್ ಗರ್ಲ್ ಅಂತೆ. ನಾನೇ 2ನೇ ಸತಿ ಬಂದವನೇ. ಜೊತೆದಲ್ಲಿ ನಿಂತ್ಕೊ. ಓ ಈಗ ಹಿಂಗ್ ಕಣ್ಯಾಕ ಹಂಗ್ಬಿಟ್ಟಿ ಅಯ್ಯೋ ಯಾರ್ದ ಕೈಲಿ ತಿನ್ನಿಸ್ತವ್ರೆ. ಸುಮ್ಮಿರ ನೀನೇ ಕೊಟ್ಟೋಗೋಣ. ಮಧ್ಯೆ ಮಾತಾಡ್ತಾನೆ ಅವನಲ್ಲಿ. ಮರ್ತೋದ್ದ ಇನ್ನೂ ಮರ್ತೈತೆ. ಈಗಾಗಲೇ ಮರ್ತೈತೆ. ಇನ್ನೂ ಹೋಗಿಲ್ಲ. ಎಲ್ಲರೂ ಹೇಳ್ತಾ ಇರ್ತಾರಲ್ಲ, ಇದೆರಡು ಸಣ್ಣ ಹಾಡು ಇದೆರಡು ದಮ್ಮ ಹಾಡು ಅಂತ. ಪ್ರೆಸೆಂಟ್ ಅದೇ ನಡೀತಾ ಇರೋದು. ಎಲ್ಲ ಏನು ಅಕ್ಕಂಗಿರ ಅಣ್ತಂಬಿರ ನೀವು ಅಂತ. ಯಾರ ಪರನೂ ಇಲ್ಲ, ಕೇಕ್ ಕೊಟ್ಟವ್ರ ಪರ. ಈಗ ಅಣ್ಣ ಯಾವ ಕೈ ತಿನ್ಸನ್ ನೋಡ್ತೀನಿ. ಇಲ್ಲ ತಿನ್ಸ್ಲೇಬೇಕಣ್ಣ. ಅದು ಹೆಂಗಣ ತುರ್ಕು. ಈಗ ಈ ಅನಾಥರ ಪಿಕ್ಚರಲ್ಲಿ ಉಪೇಂದ್ರ ಅಣ್ಣ ಇವ್ರಿಗೆ ಬಳಿತಾರಲ್ಲ. ಆಯ್ತು, ಅವರು ಬಾಯಿ ತೊಳ್ಕೊಳಕ್ ಹೇಳ್ತಾ ಇಲ್ಲ, ಎಲ್ಲಾನು ಸೇರಿಸಿ ಹೇಳ್ತಾರೆ. ತಿನ್ಸೆ ಆಯ್ತು ತಿನ್ಸೆ ಕೈ ಇರೋರ್ಗೆ ಭಾರಿ ಕಷ್ಟ. ಯಾಕ ಹೊಟ್ಟೆ ಕುಡಿತದ. ತಿನ್ಸೆ ಫ್ರೆಂಡಿಂದ ಕೊಡು ಫೋಟೋ. ಆಮೇಲೆ ರಿಬ್ಬನ್ ಹುಡುಕ್ತೀನಿ. ಹೇಳು, ನೀನ್ ಓನರಲ್ಲ ಕಾಕ ಇಲ್ಲಿ ಏನು. ಈಗ ಅಪ್ಪ ಅವ್ರ ಕಡೆಯಿಂದ ಅಕ್ಕಂಗೋಸ್ಕರ ಹೃದಯ ತುಂಬಿ ಒಂದು ಗೀತೆಯನ್ನು ಹಾಡುತ್ತಿದ್ದಾರೆ. ಮೈ ಕೊಡಿ ಅಣ್ಣ, ಮೈ ಕೊಡಿ. ನಿಮ್ ಹುಡುಗಿ ಬೈತಾಳ ತಿಂದ್ರೆ. ಫೋಟೋ ತೆಗಿತಾವಂತ ಕಂಟ್ರೋಲ್ ಮಾಡಿದ. ನೀ ತಿನ್ಸಿದ್ರು ಆ ಪಾಟಿನ ತಿನ್ನೋದು, ಇವಳು ತಿನ್ಸಿದ್ರು ಆ ಪಾಟಿನ. ಅದ್ರೊಳಗೆ ಡೌಗಳು ಬೇರೆ. ನಾ ತಿನ್ನಿಸ್ತೀನಿ. ಹ್ಯಾಪಿ ಬರ್ಡೇ ಅಕ್ಕ. ಥ್ಯಾಂಕ್ ಯು. ಓಕೆ, ನೋಡಿದ್ರಲ್ಲ, ಇದಾಗಿತ್ತು ನಮ್ಮ ಈ ದಿನದ. ಆಕ್ಚುಲಿ ಬನ್ನಿ, ಈ ತುಂಬದೇ ಇರೋ ಲೋಟದಲ್ಲಿ ಪಾರ್ಟಿ ಮಾಡೋಣ.
ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಬನ್ನಿ ಕೇಕ್ ತಿನ್ನೋಣ. ನಿದ್ದೆ ಮಾಡ್ದೇನು? ಎಲ್ಲರಿಗೂ ಥ್ಯಾಂಕ್ ಯು. ಕರೆಕ್ಟ್ ತಕ್ಷಣ ಎಲ್ಲ ಒಂದೇ ಒಂದು ಮಾತಿಗೆ ಎದ್ನೋ ಬಿದ್ನೋ ಅಂತ ಟಿಫನ್ ಕೆರೆಯಲ್ಲಿ ಅನ್ನ ಹಾಕೊಂಡು ಒಳ್ಳೆ ಓಡ್ ಬಂದಿದ್ದೀರಾ. ತುಂಬ ಖುಷಿ ಆಯ್ತದೆ. ನಿಮ್ಮೆಲ್ಲರ ಪ್ರೀತಿ ಹಾಗೆ ಇಲ್ಲಿ ವೀಕ್ಷಕರು ನೋಡ್ತಾ ಇರೋರ ಪ್ರೀತಿ ಪಡೆದ ನಾವೇ ಧನ್ಯ. ಲಾಸ್ಟ್ ಹಿಂದೆ ಕಾಣ್ತಾರೆ ಒಂಚೂರು ಮುಂದಕ್ಕೆ ಬಂದ್ರ ಸೈಲೆಂಟ್ ಆಗಿರಪ್ಪ. ನಿಮ್ಗೂ ಕೇಕ್ ಎಲ್ರಿಗೂ ಇದೆ. ಇಲ್ಲಿರೋ ಬಡ ಮಕ್ಳಿಗೆಲ್ಲ ಕಿಟ್ ವಿತರಣೆ ಮಾಡ್ತೀವಿ. ಕಿಟ್ಟಲ್ಲಿ ಏನಿರ್ತದೆ ಅಂತಂದ್ರೆ ಸೈಲೆಂಟ್ ಆಗಿರಿ. ಪಾಯಿಂಟ್ ಇಲ್ಲ ಇಲ್ಲಿರೋ ಬಡ ಮಕ್ಳು ಅಂದ್ರೆ ಅಸ್ವಸ್ಥ ಮಕ್ಳು ಅನ್ನ ಸಂತರ್ಪಣೆ ಮಾಡ್ತೀವಿ. ಕಿಟ್ಟಲ್ಲಿ ಏನೇನು ಇರ್ತದೆ ಅಂತಂದ್ರೆ ಸೌತೆಕಾಯಿ, ಈರುಳ್ಳಿ ಪೀಸು, ಕಡಲೆ ಬೀಜ, ಅದಾದ್ಮೇಲೆ ನಿಂಬೆಹಣ್ಣು, ಒಂದೊಂದು ಓಟಿ ಪ್ಯಾಕೆಟ್ ಇರ್ತದೆ. ಎಲ್ಲ ಶಾಂತ ರೀತಿಯಲ್ಲಿ ನಿಂತ್ಕೊಂಡು ಇಸ್ಕೋಬೇಕು ಅಂತ. ನಿಮ್ಗೆ ಹೆಂಗಸ್ರಿಗೆ ಏನಿಲ್ಲ. ಕೇಕು ಹೆಂಗಸ್ರಿಗೆ ಏನ್ ತಂದಿದ್ದೀರಾ? ಅನ್ನ ರಸ ರಾಕೆಟ್ ಪೀಸ್ ಕೊಟ್ಟು ಕಳಿಸ್ಕೊ. ಮಗು LKG ಮಗು ಇದು. ನನಗೆ ಒಂದು ಮಗು. ಬರೀ 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 ಶುರು ಮಾಡೋಣ ಬರೀ. ಇವರು ರೀಲ್ಸ್ ಕಾಲ್ ಮಾಡ್ತಾರೆ, ಇವರು ಚಡ್ಡಿಗಳು ಬಿಚ್ತಾರೆ. ನಿನ್ ಬರ್ತಡೇಗೆ ಬಂದವ್ರೆ ಅನ್ಕೊಂಡಿದ್ಯಾ? ಹಿಂದೆ ತಿರುಗಿ ನೋಡು. ನೀವು ಹಿಂದೆ ತಿರುಗಿ ನೋಡಿ. ಏ ಬಾರೆ ಇಲ್ಲಿ. ಅದೇನ್ ಪಟ್ಟೆ? ಅದೇನ್ ಪಟ್ಟೆ ಅದು? ಅಡಕೆ ಪಟ್ಟೆ. ಅಡಕೆ ಪಟ್ಟೆ. ಯಾರ್ಯಾರು ಅಡಕೆ ಪಟ್ಟೆ ಅಂತ ಕೇಳಿದ್ರೆ ಕಮೆಂಟ್ ಮಾಡ್ರಪ್ಪ. ಅಡಕೆ ಪಟ್ಟೆ ಪ್ಲೇಟ್. ಹಾ ಅಡಕೆ ಪ್ಲೇಟ್. ಇವನ್ ಕಳ್ಳನ್ ಮಗ ಇವನು. ಇದು ಟೀ ಶರ್ಟ್ ಎಲ್ಲೋ ಕದ್ದವ್ರಲ್ಲ, ಇದು ಹೊಸದ. ಅಯ್ಯೋ ನೋಡಿ ಗೈಸ್, ಟೀ ಶರ್ಟ್ ನೀವ್ ಕದ್ದಿರೋದು. ಹಲೋ, ಏನ್ ಹುಡುಗಿ ಫೋನ್ ಮಾಡಿಲ್ಲ ಅಂತ ಏನ್ ಬೇಜಾರ? ಮೋಷನ್ ಆಗಿಲ್ವಾ 2 ದಿನದಿಂದ? ಆಗಿಲ್ವಾ? ಬರ್ತಡೆ ಅಂತ ಏನಂತೀರಾ ನೀವು ಇದಕ್ಕೆ? ಮಾತೇ ಇಲ್ಲ.